ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು DIY ಫೇಸ್ ಪ್ಯಾಕ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಅಂದ್ಕೊಂಡೆ ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತ. ಇದಕ್ಕೆ ನಾನು ಮೇಯ್ನಾಗಿ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಡಾರ್ಕ್ ಚಾಕ್ಲೇಟ್, ಒಂದು ಕಾಫಿ ಪೌಡರ್, ಮತ್ತೊಂದು ಹನಿ. ಸೊ ಇವಾಗ ಡಾರ್ಕ್ ಚಾಕ್ಲೇಟ್ಸ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ, ತಿನ್ನೋದಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ನಮ್ಮ ಸ್ಕಿನ್ಗೆ ಅದು ಯಾವ ಥರ ವರ್ಕ್ ಮಾಡುತ್ತೆ, ನಮಗೆ ಯಾವುದೆಲ್ಲ ಬೆನಿಫಿಟ್ ಇದೆ ಅದರಿಂದ ಅಂದರೆ, ಇವಾಗ ಡಾರ್ಕ್ ಚಾಕ್ಲೇಟಲ್ಲಿ ತುಂಬ ರಿಚ್ ಆಗಿ ಮಿನರಲ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಇವಾಗ ಅಂದರೆ ನಿಮಗೆ ಇವಾಗ ಕಾಪರ್ ಕಂಟೆಂಟ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಆ್ಯಂಡ್ ಮ್ಯಾಗ್ನೀಷಿಯಮ್ ಕಂಟೆಂಟ್ ತುಂಬ ರಿಚ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾಗ್ನೀಷಿಯಮಿಂದ ನಿಮ್ಮದು ಸ್ಕಿನ್ಗೆ ಏನು ಯೂಸಸ್ ಅಂದರೆ, ಅದು ಪ್ರೊಡಕ್ಷನ್ ಆಫ್ ಕೊಲಾಜನ್ಗೆ ಸಪೋರ್ಟ್ ಮಾಡುತ್ತೆ ಮ್ಯಾಗ್ನೀಷಿಯಮ್ ಕಂಟೆಂಟು. ಇನ್ನು ಪ್ರೋಟೀನಿಂದ ಏನು ಯೂಸು ಅಂದರೆ, ನಿಮ್ಮ ಸ್ಕಿನ್ ಇನ್ನೂ ಯಂಗ್ ಆಗಿ ಕಾಣಿಸೋಕ್ಕೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ಗೆ. ಸೊ ಇದು ಬಂದುಬಿಟ್ಟು ನಿಮ್ಮದು ಡಾರ್ಕ್ ಚಾಕ್ಲೇಟ್ ಬೆನಿಫಿಟ್ಸ್ ಆಯಿತು. ಇವಾಗ ನಾನು ಕಾಫಿ ಪೌಡರ್ ಬೆನಿಫಿಟ್ ಏನಂತ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ. ಬಟ್ ಇನ್ನೊಂದ್ಸಲ ಹೇಳಬೇಕು ಅಂದರೆ, ಇದು ನಿಮಗೆ ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಮಾಡುತ್ತೆ. ಆಮೇಲೆ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದೆ ಅದು ರೆಡ್ಯೂಸ್ ಮಾಡುತ್ತೆ. ಕಾಲಕ್ರಮೇಣ ನೀವು ಈ ಪ್ಯಾಕ್ನ ಹಚ್ಕೋತಾ ಬಂದರೆ ಕಾಲಕ್ರಮೇಣ ಅದು ಕಡಿಮೆ ಆಗುತ್ತೆ. ಇನ್ನೊಂದು ಏನಂದರೆ, ಆ್ಯಕ್ನಿ ಪ್ರಾಬ್ಲಮ್ಸ್ ಇರುತ್ತೆ ಒಬ್ಬೊಬ್ಬರಿಗೆ. ಅಂದರೆ ಇವಾಗ ಪಿಂಪಲ್ಸ್ ಇರುತ್ತೆ. ಪಿಂಪಲ್ ಯಾವುದರಿಂದ ಆಗುತ್ತೆ? ಬ್ಯಾಕ್ಟೀರಿಯಾ ಫಾರ್ಮ್ ಆಗೇ ಆಗೋದು, ಜನ್ರೇಟ್ ಆಗೋದು. ಸೊ ಆ ಬ್ಯಾಕ್ಟೀರಿಯಾನೆಲ್ಲ ಕಿಲ್ ಮಾಡ್ತಾ ಬರುತ್ತೆ ಈ ಫೇಸ್ ಪ್ಯಾಕ್, ಡಾರ್ಕ್ ಚಾಕ್ಲೇಟ್ ಮತ್ತು ಕಾಫಿ ಪೌಡರ್ ಕಾಂಬಿನೇಷನ್ ಫೇಸ್ ಪ್ಯಾಕ್ ಅನ್ನೋದು. ಆ್ಯಂಡ್ ಇದಿಷ್ಟು ಕಾಫಿ ಪೌಡರ್ದಾಯಿತು. ಇವಾಗ ಹನಿಯಿಂದ ಏನು ಯೂಸ್ ಅಂತ ಎಲ್ಲರಿಗೂ ಗೊತ್ತು. ಹನಿಯಿಂದ ಅಂದರೆ ನಮಗೆ ಮಾಯ್ಶ್ಚರ್ ಮಾಡುತ್ತೆ ಸ್ಕಿನ್ನ. ಆ್ಯಂಡ್ ಅದು ಸ್ಕಿನ್ಗೂ ಒಳ್ಳೆಯದು ಆ್ಯಂಡ್ ತಲೆಗೂ ಒಳ್ಳೆಯದು ಹನಿ ಅನ್ನೋದು. ಸೊ ಇವಾಗ ಬನ್ನಿ ನಾನು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತ ನೋಡೋಣ. ಆ್ಯಂಡ್ ಇನ್ನೊಂದೇನು ಅಂದರೆ, ಈ ಫೇಸ್ ಪ್ಯಾಕ್ನ ಫುಲ್ ಕಂಪ್ಲೀಟಾಗಿ ಡ್ರೈ ಆಗೋ ತನಕ ಬಿಡಬಾರ್ದು. ಸ್ವಲ್ಪ ಸೆಮಿ ಡ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ನೀವು ಸ್ಕ್ರಬ್ ಥರ ಮಾಡಿಬಿಟ್ಟು ಅಂದರೆ ಫೇಸ್ ವಾಶ್ ಮಾಡಿಬಿಡಬೇಕು. ಇನ್ ಕೇಸ್ ತುಂಬ ಡ್ರೈ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಆಮೇಲೆ ಮಾಡಿಸ್ಕೊಳ್ಳಿ. ಸೊ ಇದಿಷ್ಟು ಇದರ ಒಂದು ಪ್ರೋಸೆಸ್ಸು. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಇವಾಗ ಬನ್ನಿ ನಾನು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಪೇಸ್ಟ್ನ ಅಂತ ತೋರಿಸ್ತೀನಿ. ಬನ್ನಿ. ಇವಾಗ ನೀವು ನೋಡ್ಬೋದು ನಾನು ಕಾಫಿ ಪೌಡರ್ನ ಹಾಕ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನಾನು 1 ಪ್ಯಾಕೆಟ್ ಕಾಫಿ ಪೌಡರ್ನ ಹಾಕಿದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ಮೆಲ್ಟ್ ಆಗಿರೋ ಡಾರ್ಕ್ ಚಾಕ್ಲೇಟ್ನ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಹನಿ ಹಾಕ್ಕೋತೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಸ್ವಲ್ಪ ಹನಿನ ಹಾಕ್ಕೋತೀನಿ. ನೋಡಿ ಆಗಿದೆ ಇದು. ಇದನ್ನ ಇವಾಗ ನಾನು ಹಚ್ಕೊಳ್ಳೋದು ಹೇಗೆ ಅಂತ ಗೊತ್ತು ಎಲ್ಲರಿಗೂ. ಬಟ್ ನಾನು ಯಾವ ಥರ ಹಚ್ಕೋತೀನಿ ಅನ್ನೋದನ್ನ ತೋರಿಸ್ತೀನಿ ನಿಮಗೆ. A few moments later.